ಸಮುವೇಲು 1ನೇ ಅಧ್ಯಾಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಅನ್ನಳ ಕುರಿತಾಗಿ ನಾವು ದೇವರ ವಾಕ್ಯವನ್ನ ನೋಡುವವರಾಗಿದ್ದೇವೆ. ಹಲ್ಲೆಲೂಯ. ಯಾರ ಕುರಿತಾಗಿ? ಅನ್ನಳ ಕುರಿತಾಗಿ ದೇವರ ವಾಕ್ಯವನ್ನ ನೋಡುವವರಾಗಿದ್ದೇವೆ. ಅನ್ನಳ ಕುರಿತಾಗಿ ನಮ್ಗೆಲ್ಲರಿಗೆ ಗೊತ್ತು. ಹಲ್ಲೆಲೂಯ. ಅನೇಕ ಸಂದರ್ಭದಲ್ಲಿ ಅನ್ನಳ ಕುರಿತಾಗಿ ದೇವರ ವಾಕ್ಯವನ್ನ ನಾವೆಲ್ಲರೂ ಕೇಳಿದ್ದೇವೆ ಪ್ರಿಯರೇ. ಅನ್ನಳು ಏನಾಗಿದ್ರೆ ಹೇಳಿ? ಅನ್ನಳಿಗೇನಿಲ್ಲ, ಸಂತಾನ ಇಲ್ಲ, ಮಕ್ಕಳಿಲ್ಲ, ಹೌದಲ್ಲ? ಅನ್ನಳು ಬಜ್ಜಿ ಆಗಿದ್ದಳು, ಗರ್ಭಫಲ ಇಲ್ಲ. ಅನ್ನಳು ಅನೇಕ ವಿಧವಾದಂಥ ಮಾತಿಗೆ ಗುರಿಯಾದಳು. ಪ್ರತಿದಿನ ಪೆನ್ನಳು ಅನ್ನಳನ್ನ ಚುಚ್ಚು ಮಾತುಗಳಿಂದ ನೋವು ಪಡಿಸ್ತಾ ಇದ್ದಳು. ಹಲ್ಲೆಲೂಯ. ನಿನಗೆ ಮಕ್ಕಳಿಲ್ಲ, ನಿನಗೆ ಮಕ್ಕಳಿಲ್ಲ, ನಿನಗೆ ಸಂತಾನ ಇಲ್ಲ, ದೇವ್ರು ನಿನಗೆ ಮಕ್ಕಳು ಕೊಟ್ಟಿಲ್ಲ, ನಿನಗೆ ಹಂಗೈತೆ ಹಿಂಗೈತೆ, ನಿನ್ಗೆ ಯಾವ ಶಾಪ ಹಿಡ್ಕೊಂಡಿತ್ತು, ಏನೆಲ್ಲ ಮಾತುಗಳನ್ನ ಅಂದಿದ್ರು ಕೂಡ ಅನ್ನಳು ಅವನ್ನೆಲ್ಲವನ್ನ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನೆಲ್ಲ ಸಹಿಸಿಕೊಂಡು ಒಂದ್ ದಿವಸ ಸಹಿಸ್ಕೊಳಕ್ ಆಗದೆ ಇರುವಾಗ, ಆ ವೇದನೆ ಆ ನೋವನ್ನ ಸಹಿಸ್ಕೊಳಕ್ ಆಗದೆ ಇರುವಂತ ಸಂದರ್ಭದಲ್ಲಿ ಅನ್ನಳು ದೇವರ ಆಲಯಕ್ಕೆ ಹೋಗಿ ಕಣ್ಣೀರಿನಿಂದ ಪ್ರಾರ್ಥನೆಯನ್ನ ಮಾಡಿದಳು. ಬಹು ಕಣ್ಣೀರನ್ನ ಸುರಿಸುತ್ತಾ ತನ್ನಲ್ಲಿರುವಂತ ವೇದನೆಯೆಲ್ಲ ದುಃಖದಿಂದ ದೇವರ ಸಮ್ಮುಖದಲ್ಲಿ ಹಾಕಿ ದೇವರ ಹತ್ರ ಕಣ್ಣೀರು ಸುರಿಸು ಪ್ರಾರ್ಥನೆ ಮಾಡುತ್ತಾ, ದೇವರೇ ನೀನು ನನಗೆ ಒಂದು ಗಂಡು ಮಗುವನ್ನ ಕೊಡುವುದಾದ್ರೆ ಅದನ್ನ ನಾನು ನಿನಗೆ ಕೊಡುವೆನೆಂಬುದಾಗಿ. ನೋಡ್ರಿ, ಒಂದ್ಸರಿ ತೆಗೆದು ಓದ್ಕೊಳ್ಳೋಣ. 1ನೇ ಸಮುವೇಲು 1ನೇ ಅಧ್ಯಾಯದಲ್ಲಿ 11ನೇ ವಚನದಿಂದ ಓದ್ಕೊಳ್ಳುವಾಗ, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅನ್ನಳು ದೇವರ ಬಳಿಗೆ ಹೋಗಿದ್ದಾಳೆ. ಮಕ್ಕಳಿಲ್ಲ ಅನ್ನಳಿಗೆ, ಏನಿಲ್ಲ, ಮಕ್ಕಳಿಲ್ಲ. ದೇವರ ಸಮ್ಮುಖಕ್ಕೆ ಹೋಗಿ ತನಗಿರುವಂತ ಬಾಧೆಯನ್ನ, ತನಗಿರುವಂತ ದುಃಖವನ್ನ, ತನಗಿರುವಂತ ನೋವನ್ನ, ತನಗಿರುವ ಸಮಸ್ಯೆ ಏನೆಂಬುದಾಗಿ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನಿಂದ ಹೃದಯಪೂರ್ವಕವಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ದೇವರ ಸಮ್ಮುಖದಲ್ಲಿ ಬೇಡಿಕೊಂಡಾಗ, ದೇವರೇ ಒಂದು ವೇಳೆ ನೀನು ನನಗೆ ಒಂದು ಗಂಡು ಮಗುವನ್ನ ಕೊಡುವುದಾದರೆ, ನೋಡ್ರಿ ಅಲ್ಲಿ ಹೇಳ್ತಾ ಇದೆ, ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಾನೇನ್ ಮಾಡ್ತೇನೆ? ಪ್ರತಿಷ್ಠೆ ಮಾಡ್ತೇನೆ. ಅವನ ಜೀವಿತ ಕಾಲವೆಲ್ಲ ನಿನ್ನಲ್ಲೇ ಇರುವನು. ಅವನ ಜೀವಿತ ಕಾಲವೆಲ್ಲ ಅವನು ನಿನ್ನ ಸಮ್ಮುಖದಲ್ಲೇ ಬೆಳೆಯಲಿ. ಹಲ್ಲೆಲೂಯ. ನನಗೊಂದು ಗಂಡು ಮಗುವನ್ನ ಕೊಡು. ಅನ್ನಳು ಕೇಳಿದ ಮೇಲೆ ನೀನು ಕೊಡುವುದಾದ್ರೆ ಅವನ ಜೀವಿತ ಕಾಲವೆಲ್ಲ ಅವನು ಇನ್ನು ಮುಂದೆ ನಿನ್ನಗಾಗಿ ಇರುವನು, ನಿನ್ನ ಸೇವೆಯನ್ನ ಮಾಡುವನು, ನಿನಗಾಗಿ ಪ್ರತಿಷ್ಠಿಸಿ ಅವನನ್ನು ನಿನಗೆ ಒಪ್ಪಿಸಿಕೊಡ್ತಾನೆ. ಹಲ್ಲೆಲೂಯ. ನಿನಗೆ ಒಪ್ಪಿಸಿಕೊಡ್ತಾನೆ. ಆದ್ರೆ ನನಗೇನ್ ಮಾಡ್ಬೇಕು? ಒಂದು ಗಂಡು ಮಗುವನ್ನ ಕೊಡು. ತನಗಿರುವಂತ ನಿಂದನೆ, ತನಗಿರುವಂತ ಅವಮಾನ, ತನಗಿರುವಂತ ವೇದನೆ, ತನ್ನ ಏನು ಪ್ರತಿದಿನ ಅನುಭವಿಸ್ತಾ ಇದ್ದಾಳೋ ಅದರಿಂದ ಹೊರಗಡೆ ಬರುವುದಕ್ಕ ದೇವರ ಸಮ್ಮುಖದಲ್ಲಿ ಕೇಳಿದಾಗ ದೇವರು ಅನ್ನಳಿಗೆ ಒಂದು ಗಂಡು ಮಗುವನ್ನ ಕೊಟ್ಟನು ಪ್ರಿಯರೇ. ಗಂಡು ಮಗುವನ್ನ ಕೊಟ್ಟಿದಾಗ ಅನ್ನಳು ಸಂತೋಷ ಪಡ್ತಾ ದೇವರು ಕೇಳಿ ಪಡೆದುಕೊಂಡಿರುವ ಮಗನು ಎಂಬುದಾಗಿ ದೇವರನ್ನ ಕೊಂಡಾಡ್ತಾ ಇದ್ದಾಳೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಬಳಿಯಲ್ಲಿ ನಾನು ಬೇಡಿ ಪಡೆದುಕೊಂಡಿರುವಂತ ಮಗನು, ಆತನಿಗೆ ಸಮುವೇಲನು ಎಂದು ಹೆಸರಿಟ್ಟಳು. ಹಲ್ಲೆಲೂಯ, ಹಲ್ಲೆಲೂಯ. ಕೇಳಿ ಪಡೆದುಕೊಂಡಿದ್ದಾಳೆ, ಸಮುವೇಲನಂತ ಹೆಸರಿಟ್ಟಾಳೆ. ಸ್ವಲ್ಪ ದಿನಗಳ ಆದ ಮೇಲೆ ಅನ್ನಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ತನಗಿರುವಂತ ಒಬ್ಬನೇ ಮಗ, ಬಜ್ಜೆ ಆಗಿದ್ಲು, ಮಕ್ಕಳಿಲ್ಲ, ಬಜ್ಜೆ ಆಗಿದ್ದ. ಆದ್ರೆ ದೇವರ ಸಮ್ಮುಖದಲ್ಲಿ ಬೇಡಿ ಪಡೆದುಕೊಂಡಿದ್ದೇನೆ ಅಂತೇಳಿ ದೇವರಿಗೆ ಏನು ಅರಿಕೆ ಮಾಡಿದಳು, ದೇವರ ಹತ್ರ ಏನು ಮಾತನ್ನ ಹೇಳಿದಳು, ನಾನು ಅವನ ಜೀವ ಮಾನವೆಲ್ಲ ಅವನು ನಿನ್ನವನಾಗಿ ಇರುವಂತೆ ಪ್ರತಿಷ್ಠಿಸಿ ಏನ್ ಮಾತು ಕೊಟ್ಟಿದ್ದಾಳೆ ಅದನ್ನ ಏನ್ ಮಾಡಿದ್ಲು? ತೀರಿಸಿದಳು. ಹಲ್ಲೆಲೂಯ. ಅದಕ್ಕೋಸ್ಕರ ಅಯ್ಯೋ ನನಗೆ ಗರ್ಭಫಲ ಇದ್ದಿಲ್ಲ, ದೇವ್ರು ಬೇಡಿ ನನಗೆ ಮಗು ಕೊಟ್ಟಿದ್ದಾನೆ, ಈಗ ಯಾಕೆ ಮಗುನ ದೇವ್ರು ನಾನು ಹೇಳಿದ್ರಲ್ಲ ಅದೇ ಪ್ರಕಾರ ಯಾಕೆ ಕೊಡೋದ್ ಬಿಡು, ಬೇಡ ನನ್ನಲ್ಲೇ ಬೆಳೆಸೋಣ, ನಾನೇ ಇಟ್ಕೊಳ್ಳೋಣ, ಮುಂದೆ ನೋಡೋಣ ಅಂತೇಳಿ ಯೋಚನೆ ಮಾಡಿಲ್ಲ. ಏನು ಅರಿಕೆ ಮಾಡಿದಳು, ಏನು ಮಾತು ಕೊಟ್ಟಿದ್ದಳು, ಆ ಮಾತಿನ ಪ್ರಕಾರವಾಗಿ ಅನ್ನಳು ನಡೆದುಕೊಂಡಳು. ಹಲ್ಲೆಲೂಯ, ಹಲ್ಲೆಲೂಯ. ಅನ್ನಳು ನಡೆದುಕೊಂಡಳು ಪ್ರಿಯರೇ. ಅನ್ನಳು ನಡೆದುಕೊಂಡಿದ್ದರಿಂದಲೇ ದೇವರು ಅನ್ನಳಿಗೆ 3 ಗಂಡು ಮಕ್ಕಳನ್ನ 2 ಹೆಣ್ಣು ಮಕ್ಕಳನ್ನ ಮತ್ತೆ ಅನುಗ್ರಹಿಸಿದನು ಪ್ರಿಯರೇ. ಹಲ್ಲೆಲೂಯ.
ಯಾಕೆ ದೇವರು ಕೊಟ್ಟನಂದ್ರೆ ಅನ್ನಳು ಏನು ಮಾತು ಕೊಟ್ಟಿದ್ದಳು, ಅನ್ನಳು ದೇವರ ಹತ್ರ ಏನು ಅರಿಕೆ ಮಾಡಿಕೊಂಡಿದ್ದಳು ಅದೇ ಪ್ರಕಾರವಾಗಿ ಮಾತು ಕೊಟ್ಟಿದ್ದ ಪ್ರಕಾರವಾಗಿ ಅನ್ನಳು ನಡೆದುಕೊಂಡಿದ್ದರಿಂದಲೇ ದೇವರು ಇನ್ನೂ ಅಧಿಕವಾಗಿ ಅನ್ನಳನ್ನು ಆಶೀರ್ವಾದ ಮಾಡಿದನು ಪ್ರಿಯರೇ. ಹಲ್ಲೆಲೂಯಾ. ನ್ಯಾಯಸ್ಥಾಪಕರು